ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸ್ನೇಹಿತರೆ, ದಾನಗಳಲ್ಲಿ ಶ್ರೇಷ್ಠವಾದಂತಹ ಒಂದು ದಾನ ರಕ್ತದಾನ. ನಾವು 1 ಯೂನಿಟ್ ರಕ್ತವನ್ನು ದಾನವನ್ನು ಮಾಡಿದರೆ ನಾವು 3 ಜೀವಗಳನ್ನು ಉಳಿಸಬಹುದು. ಸ್ನೇಹಿತರೆ, ಇದೇ ಬರುವ ಭಾನುವಾರ ಅಂದರೆ 14/12/2025 ಮೀಜಾನ್ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಒಂದು ರಕ್ತದಾನ ಶಿಬಿರವು ಹಮ್ಮಿಕೊಳ್ಳಲಾಗ್ತಾ ಇದೆ. ಸ್ಥಳ ತೆಕ್ಕದ ಕರಡಿಕೆರೆ, ಮಸ್ಜಿದೆ ಇಸ್ರಾ, ಹರಪನಹಳ್ಳಿ. ಸ್ನೇಹಿತರೆ, ಈ ಒಂದು ಕೆಲಸಕ್ಕೆ, ಈ ಒಂದು ಒಳ್ಳೆಯ ಒಂದು ಕೆಲಸಕ್ಕೆ ತಾವೆಲ್ಲರೂ ಆಗಮಿಸಿ ರಕ್ತವನ್ನು ದೇಣಿಗೆಯ ರೂಪದಲ್ಲಿ ಕೊಟ್ಟು ಈ ಒಂದು ಕೆಲಸಕ್ಕೆ ಸಹಯೋಗವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ, ನಮಸ್ಕಾರ. ಒಂದು ಜೀವ ಉಳಿಸಲಿಕ್ಕೆ ನೀವು ವೈದ್ಯರಾಗಲೇಬೇಕಂತೇನಿಲ್ಲ. ನಿಮ್ಮ ರಕ್ತದಾನ ಮಾಡಿ ಕೂಡ ಜೀವ ಉಳಿಸ್ಬೋದು. ಯುವರ್ ಬ್ಲಡ್ ಈಸ್ ವೆರಿ ಪ್ರೀಷಿಯಸ್. ಕೈಂಡ್ಲಿ ಡೊನೇಟ್ ಇಟ್ ಜನರಸ್ಲಿ. ಡೋಂಟ್ ಬಿ ಎ ನೆಗೆಟಿವ್, ಬಿ ಪಾಸಿಟಿವ್. ಈ ತಿಂಗಳ ಡಿಸೆಂಬರ್ 14ರಂದು ರಕ್ತದಾನ ಶಿಬಿರಕ್ಕೆ ಬಂದು ನಿಮ್ಮ ರಕ್ತದಾನ ಮಾಡಿ ಎಂದು ಕೇಳಿಕೊಳ್ತೀನಿ. Among all the donations in our life, the blood donation is more precious than any other donations, because by donating the blood we are going to save minimum of 3 peoples in our future. So please donate blood and serve this society. Thank you. Bismillahirrahmanirrahim. Assalamu alaikum wa rahmatullahi wa barakatuh. And a very warm welcome to everyone. This is an important announcement for our community and society. A blood donation camp is being organized to help save precious lives. We request all healthy brothers and sisters to come forward and donate blood. Your single donation can save up to 3 lives, and it only takes a few minutes of your time. Thank you. Everyone, this is Dr. Samir. A healthy person can often give blood in his lifetime. 2 to 3 times a year he can be donated. ಆರೋಗ್ಯಕರ ವ್ಯಕ್ತಿ ರಕ್ತದಾನವನ್ನು ಮಾಡಬಹುದು. ವರ್ಷದಲ್ಲಿ 2 3 ಸತಿ ಖಂಡಿತವಾಗಿ ಮಾಡಬಹುದು. All of us join together in donating blood. For this act of kindness, my people will help us a lot to serve the people who really need blood. Let's build a healthier and safer community together. ಎಲ್ಲರೂ ಒಟ್ಟಾಗಿ ಆರೋಗ್ಯಕರ ಮತ್ತು ಸುರಕ್ಷಿತ ಸಮುದಾಯವನ್ನು ನಿರ್ಮಿಸೋಣ. Blood cannot be manufactured. It must come from donors like you. ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ, ಅದು ನಿಮ್ಮಂತಹ ದಾನಿಗಳಿಂದ ಬರಬೇಕು.